Hello friends, welcome back to 7 minutes classes. ಸೊ ಇವತ್ತಿನ ಕ್ಲಾಸ್ ಒಳಗೆ ಡೇಟಾ ಟೈಪ್ಸನ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ಡೇಟಾ ಟೈಪ್ಸ್ ಒಳಗೆ 4 ಡಿಫ್ರೆಂಟ್ ಟೈಪ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಬೇಸಿಕ್ ಡೇಟಾ ಟೈಪ್, ಓಕೆ, ಅಥವಾ ಫಂಡಮೆಂಟಲ್ ಡೇಟಾ ಟೈಪ್. ಸೊ ಅದರೊಳಗೆ ಇಂಟೀಜರ್ ಬಗ್ಗೆ ಎಲ್ಲ ಪಾಯಿಂಟ್ಸು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ. ನೀವು ಅದನ್ನು ಬೇಕಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿರಿ. ಸೊ ಇವತ್ತಿನ ಕ್ಲಾಸ್ ಒಳಗೆ ನೆಕ್ಸ್ಟ್ ಫ್ಲೋಟಿಂಗ್ ಪಾಯಿಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಡೇಟಾ ಟೈಪ್ಸ್ ಹೆಸರು ಹೇಳುವಂಗ ಡೇಟಾ ಬೇರೆ ಬೇರೆ ರೀತಿ ಒಳಗೆ ಸ್ಟೋರ್ ಮಾಡೋ ಪರಿಸ್ಥಿತಿ ಬರ್ತದೆ. ಆವಾಗ ಇವು ಡೇಟಾ ಟೈಪ್ಸ್ ಸಿ ಪ್ರೋಗ್ರಾಮ್ ಒಳಗೆ ಯೂಸ್ ಆಗ್ತಾವ್ರಿ. ಸೊ ಈಗ ನ್ಯೂಮೆರಿಕ್ ಟೈಪ್ ಒಳಗೆ 2 ಟೈಪ್, ಒಂದು ಇಂಟೀಜರ್ ಬರ್ತದ, ಇನ್ನೊಂದು ರಿಯಲ್ ನಂಬರ್ಸ್ ಅಂತ ನಾವು ರಿಯಲ್ ಲೈಫ್ ಒಳಗೆ ಕರಿತೀವಿ. ಬಟ್ ಇಲ್ಲಿ ರಿಯಲ್ ನಂಬರ್ಸ್ ಅನ್ನು ನಾವು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅನ್ನ ಮೆಮರಿ ಒಳಗಡೆ ವೇರಿಯೇಬಲ್ ಯೂಸ್ ಮಾಡಿ ಸ್ಟೋರ್ ಮಾಡಬೇಕಾದ್ರೆ ಫ್ಲೋಟ್ ಅನ್ನೋದೊಂದು ಡೇಟಾ ಟೈಪ್ ಅನ್ನ ನಾವು ಯೂಸ್ ಮಾಡ್ತೀವಿ. ಈ ಫ್ಲೋಟ್ ಅನ್ನೋದು ಡೇಟಾ ಟೈಪ್ ಹೌದು, ಇದು ಕೀವರ್ಡ್ ಕೂಡ ಹೌದು. ಓಕೆ, ಅದನ್ನ ಲಾಸ್ಟ್ ಕ್ಲಾಸ್ ಒಳಗೂ ಹೇಳಿದ್ದೆ, ಕೀವರ್ಡ್ಸ್ ಡಿಸ್ಕಷನ್ ಮಾಡ್ಬೇಕಾದ್ರೂ ಹೇಳಿದ್ದೆ. ಸೊ ಇಲ್ಲಿ ಈ ಫ್ಲೋಟ್ ಅನ್ನೋದು ಯೂಸ್ ಮಾಡಿದ ಮೇಲೆ ಅದ್ರ ಮುಂದೆ ಏನು ವೇರಿಯೇಬಲ್ ಬರೀತೀರಿ ಅದ್ರೊಳಗೆ ನಾವು ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಬರೀತೀನಿ ನೋಡ್ರಿ. ಇವತ್ತಿನ ಕ್ಲಾಸ್ ಒಳಗಡೆ ಈ ಕಡೆ ಕಾರ್ನರ್ದಾಗ ಬರೀತೀನಿ ಫ್ಲೋಟ್. ಓಕೆ, ಸ್ವಲ್ಪ ಸಣ್ಣ ಅಕ್ಷರ ಒಳಗದ ಫ್ಲೋಟ್ ಎಫ್ ಈಕ್ವಲ್ ಟು 6.2 ಸೆಮಿಕೋಲನ್ ಅಂತ ಬರೀತೀನಿ. ಇಲ್ಲಿ ಎಫ್ ಅನ್ನೋದು ವೇರಿಯೇಬಲ್, ಫ್ಲೋಟ್ ಅನ್ನೋದು ಡೇಟಾ ಟೈಪ್. ಬಟ್ ಇಲ್ಲಿ ಫ್ಲೋಟ್ ಅಂತಾನೆ ಕೀವರ್ಡ್ ಅದ, ಅದನ್ನ ಯೂಸ್ ಮಾಡಿ ನಾವು ವೇರಿಯೇಬಲ್ ಒಳಗಡೆ ವ್ಯಾಲ್ಯೂ ಸ್ಟೋರ್ ಮಾಡ್ತೀವಿ. ಬಟ್ ಇದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಯಾವ ರೀತಿ ಇರ್ತದ, ಕಂಪ್ಯೂಟರ್ ಯಾವ ರೀತಿ ಅಥವಾ ಕಂಪೈಲರ್ ಯಾವ ರೀತಿ ಅರ್ಥ ಮಾಡ್ಕೊಳ್ತದ, ಅದು ಹೆಂಗ್ ಡಿವೈಡ್ ಆಗ್ತದ, ಸೊ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡ್ತದ. ಓಕೆ, ಸೊ ಈಗ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಗಳನ್ನ ಸ್ಟೋರ್ ಮಾಡೋದು 2 ರೀತಿ ಒಳಗೆ ಸ್ಟೋರ್ ಮಾಡ್ತೀವ್ರಿ. ಒಂದು ಸಿಂಗಲ್ ಪ್ರಿಸಿಷನ್ ಪಾಯಿಂಟ್ ಅಥವಾ ಸಿಂಗಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್, ಇನ್ನೊಂದು ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಇವು 2 ರೀತಿ ಒಳಗೆ ಸ್ಟೋರ್ ಮಾಡ್ತೀವಿ. ಸೊ ಇವು 2 ಬೇರೆ ಬೇರೆ ರೀತಿ ಒಳಗೆ ಸ್ಟೋರ್ ಮಾಡೋ ರೀಸನ್ಗೆ ನಮ್ ಕಡೆ 2 ಡೇಟಾ ಟೈಪ್ ಅದಾವ್ರಿ, ಅಥವಾ 2 ಕೀವರ್ಡ್ ಅದಾವ. ಒಂದು ಫ್ಲೋಟ್, ಇನ್ನೊಂದು ಡಬಲ್. ಕೀವರ್ಡ್ ಅಂತ ಹೇಳಿದ ತಕ್ಷಣ ನಿಮ್ ತಲೆ ಒಳಗೆ ಏನಿರ್ಬೇಕ್ರಿ, ಅದನ್ನ ಲೋವರ್ ಕೇಸ್ ಲೆಟರ್ ಒಳಗೆ ಬರಿತೀವಿ ಸಿ ಪ್ರೋಗ್ರಾಮ್ ಒಳಗಡೆ, ನೆನಪಿರ್ಲಿ. ಓಕೆ, ಒಂದು ಫ್ಲೋಟ್ ಅದ, ಇನ್ನೊಂದು ಡಬಲ್ ಅದ. ಇಲ್ಲಿ ಫ್ಲೋಟ್ ಸಿಂಗಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್. ಫ್ಲೋಟ್ ಏನದ, ಸಿಂಗಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್. ಡಬಲ್ ಏನದ ಅಂದ್ರ ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್. ಇಲ್ಲಿ ಈ ಸಿಂಗಲ್ ಪ್ರಿಸಿಷನ್ ಮತ್ತೆ ಡಬಲ್ ಪ್ರಿಸಿಷನ್ ಅಂತ ವರ್ಡ್ ಬಂದಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಯಾಕಂದ್ರ ಸಿಂಗಲ್ ಪ್ರಿಸಿಷನ್ ನಂಬರ್ಸ್ ಯಾವ ರೀತಿ ಇರ್ತದ ಅದನ್ನ ಹೆಂಗ್ ಕನ್ವರ್ಟ್ ಮಾಡೋದು, ಡಬಲ್ ಪ್ರಿಸಿಷನ್ ನಂಬರ್ ಯಾವ ರೀತಿ ಇರ್ತದ ಅದನ್ನ ಹೆಂಗ್ ಕನ್ವರ್ಟ್ ಮಾಡೋದು, ಅದಕ್ಕೆ ಒಂದು ಸಪರೇಟ್ ಕ್ಲಾಸ್ ಬೇಕಾಗ್ತದ. ಓಕೆ, ಅದು ಕಂಪ್ಯೂಟರ್ ಆರ್ಗನೈಸೇಷನ್ ಅಂಡ್ ಆರ್ಕಿಟೆಕ್ಚರ್ ಒಳಗೆ ಬರ್ತದ. ಬಟ್ ನಾವು ಡೇಟಾ ಟೈಪ್ ಡಿಸ್ಕಷನ್ ಮಾಡೋದ್ರಿಂದ ಹಂಗಂದ್ರೆ ಏನು ಅಂತ ಅಷ್ಟು ತಿಳ್ಕೊಂಡ್ ಬಿಡೋಣ್ರಿ. ಮುಂದೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಯಾವಾಗ ಯೂಸ್ ಆಗ್ತದ ನಿಮ್ಗೆ ಗೊತ್ತಾಗ್ತದ. ಫೈನ್. ಸೊ ಟೈಮ್ ಉಳಿಸೋ ಸಲುವಾಗಿ ಆಲ್ರೆಡಿ ಕೆಲವು ಬೋರ್ಡ್ ಮೇಲೆ ಬರೆದಿಟ್ಟಿದ್ದೆ ನಾನು. ಇವತ್ತಿನ ಡಿಸ್ಕಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಓಕೆ, ಸೊ 2 ಹೇಳಿದ್ನಿ, ಒಂದು ಫ್ಲೋಟ್, ಇನ್ನೊಂದು ಡಬಲ್. ಫ್ಲೋಟ್ ಇದ್ದಾಗ %f ಯೂಸ್ ಮಾಡ್ತೀವಿ ನಾವು, ಪ್ರೋಗ್ರಾಮ್ ಬರಿಬೇಕಾದ್ರೆ ಗೊತ್ತಾಗ್ತದೆ ಇದು. ಸೊ ಮತ್ತೆ ಡಬಲ್ ಇದ್ದಾಗ %d ಇಲ್ಲ, ಡಬಲ್ ಇದ್ದಾಗ %d ಅಲ್ಲ, ಇಂಟೀಜರ್ ಇದ್ದಾಗ %d. ಡಬಲ್ ಇದ್ದಾಗಲೂ ಕೂಡ %f ಅನ್ನೇ ಯೂಸ್ ಮಾಡಬೇಕು. ಪ್ರಿಸಿಷನ್ ಆದ್ಮೇಲೆ ಎಷ್ಟು ವ್ಯಾಲ್ಯೂ ಬೇಕು ಅದನ್ನು ನಾವು ಸ್ಪೆಸಿಫೈ ಮಾಡ್ಲಿಕ್ಕೂ ಬರ್ತದ. ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ಇಲ್ಲಿ ಬರ್ತೀನಿ ನೋಡಿ, ಸಿಂಗಲ್ ಅಂಡ್ ಡಬಲ್ ಪ್ರಿಸಿಷನ್ ನಂಬರ್ಸ್ ಅಂತ ಬರ್ದೀನಿ. ಸಿಂಗಲ್ ಪ್ರಿಸಿಷನ್ ಅಂದ್ರೆ ಏನ್ ಅನ್ಕೋಬೇಕು ನೀವು, ಫ್ಲೋಟ್ ನಂಬರ್ ಅನ್ಕೊಡ್ರಿ. ಡಬಲ್ ಪ್ರಿಸಿಷನ್ ಅಂದ್ರೆ ಡಬಲ್ ಅನ್ಕೊಂಡ್ಬಿಟ್ರಿ. ಓಕೆ, ಸೊ ಇಲ್ಲಿ ನಾವು ಫ್ಲೋಟ್ ಅಂತ ವೇರಿಯೇಬಲ್ ಬರ್ಕೊಂಡ್ರಿ ಅನ್ಕೋರಿ. ಇಲ್ಲಿ ನೋಡ್ರಿ, ಫ್ಲೋಟ್ ಎಫ್ ಅಂತ ಬರ್ಕೊಂಡಿನ್ರಿ. ಸೊ ಇಲ್ಲಿ ಎಫ್ ಅನ್ನೋದು ಸಿಂಗಲ್ ಪ್ರಿಸಿಷನ್ ಪಾಯಿಂಟ್ ನಂಬರ್ ಆಗಿರ್ತದ ಅದು. ಸೊ ಅದು ಎಷ್ಟು ಬಿಟ್ ಯೂಸ್ ಮಾಡ್ಕೊಳ್ತದ ಅಂದ್ರ 32 ಬಿಟ್ಸ್. ಸೈಜ್ ಬಗ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಮಾತಾಡಿದ್ವಿ ನೋಡ್ರಿ. ಓಕೆ, ಇಂಟ್ ಅಂದ್ರೆ 16 ಬಿಟ್ ಇರ್ಬೋದು, ಅಥವಾ 2 ಬೈಟ್ಸ್ 4 ಬೈಟ್ಸ್ ಇರ್ಬೋದು. ಫ್ಲೋಟ್ಗೆ ಎಷ್ಟು ಇರ್ತದ್ರಿ, 4 ಬೈಟ್ಸ್ ಇರ್ತದ. ಡಬಲ್ಗೆ ಎಷ್ಟು ಇರ್ತದ, 8 ಬೈಟ್ಸ್ ಇರ್ತದ. ನೆನಪಿಟ್ಕೋರಿ. ಓಕೆ, ಇಂಟ್ 2 ಬೈಟ್ಸ್ ಆರ್ 4 ಬೈಟ್ಸ್, ಫ್ಲೋಟ್ 4 ಬೈಟ್ಸ್, ಡಬಲ್ 8 ಬೈಟ್ಸ್, ಕ್ಯಾರೆಕ್ಟರ್ 1 ಬೈಟ್. ಕಮ್ ಬ್ಯಾಕ್ ಟು ದಿಸ್. ಫ್ಲೋಟ್ ಎಷ್ಟು ತಗೊಳ್ತದೆ ಅಂತ ಹೇಳಿದ್ರೆ 32 ಬಿಟ್ಸ್, ಡಬಲ್ 64 ಬಿಟ್. ಈ 32 ಬಿಟ್ 64 ಬಿಟ್ ಯಾಕ, ಫ್ಲೋಟ್ ಅಂದ್ರ ಸಿಂಗಲ್ ಪ್ರಿಸಿಷನ್ ಇರ್ತದ, ಅದಕ್ಕೆ ಎಷ್ಟು ಬಿಟ್ಸ್ ಬೇಕಾಗ್ತದ, 32. ಡಬಲ್ಗೆ 64 ಬಿಟ್ ಇರ್ತದ. ಓಕೆ, ಸೊ ಇದು ಫ್ಲೋಟ್ಗೂ ಮತ್ತು ಡಬಲ್ಗೂ ಏನು ಡಿಫ್ರೆನ್ಸ್ ಅದ, 2 ಫ್ರಾಕ್ಷನಲ್ ನಂಬರ್ಸ್ ನ ತಗೊಳ್ತಾವ್ರಿ. ಡೆಸಿಮಲ್ ನಂಬರ್ಸ್ ಆದ್ಮೇಲೆ ಪಾಯಿಂಟ್ ಆದ್ಮೇಲೆ ನಂಬರ್ಸ್ ಬರ್ತಾವಲ್ರಿ, ಅಂತ ವ್ಯಾಲ್ಯೂಸ್ ಇದ್ರ ಫ್ಲೋಟ್ ಮತ್ತು ಡಬಲ್ ತಗೊಳ್ಬೇಕು. 2 ಒಂದೇ ರೀತಿ. ಏನು ಡಿಫ್ರೆನ್ಸ್ ಅಂದ್ರ
ಪಾಯಿಂಟ್ ಆದಮೇಲೆ ಎಷ್ಟು ವ್ಯಾಲ್ಯೂಸ್ ತಗೋಬೇಕಲ್ಲ ಅದ್ರ ಮೇಲೆ ಇವೆರಡನ್ನು ಡಿಫ್ರೆನ್ಸ್ ಮಾಡ್ತಾರೆ. ಫ್ಲೋಟ್ ಏನು ಮಾಡ್ತದ ಅಂದ್ರೆ ಪಾಯಿಂಟ್ ಆದಮೇಲೆ 6 ನಂಬರ್ ತಗೊಳ್ತದ. ಎಕ್ಸಾಂಪಲ್ 64.621923 ಈ ಥರ. ಬಟ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ತಗೊಳ್ತದ? 6 ನಂಬರ್ ತಗೊಳ್ತದ. ಸೊ ಡಬಲ್ ಏನು ಮಾಡ್ತದ ಅಂದ್ರೆ ಅದಕ್ಕಿಂತ ಜಾಸ್ತಿ ನಂಬರ್ ತಗೊಳ್ತದ. ಅದಕ್ಕೆ ಒಂದು ಈಸಿ ಅಥವಾ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ ಒಂದು ಎಕ್ಸಾಂಪಲ್ ಬರ್ದಿ ನೋಡ್ರಿ. ಇಲ್ಲಿ ನೋಡ್ರಿ 3.141519 ಅಂತ ಬರ್ದಿ ನಾನು. ಇದು ಏನಂದ್ರೆ ಪೈ ಕಾನ್ಸ್ಟೆಂಟ್, ಬಟ್ ಪೈ ವ್ಯಾಲ್ಯೂ ಹಂಗೆ ಕಂಟಿನ್ಯೂ ಆಗ್ತಾ ಇರ್ತದ. ಬಟ್ ನಾವು ಒಂದು ಸರ್ಟೆನ್ ರೇಂಜ್ ಒಳಗೂ ತಗೋತೀವಿ. ಸೊ ಹಂಗಂದ್ರೆ ನಾವು ಫ್ಲೋಟ್ ಯಾವಾಗ ಯೂಸ್ ಮಾಡ್ತೀವಿ ಅಥವಾ ಫ್ಲೋಟ್ ಯೂಸ್ ಮಾಡಿದ್ರೆ ಏನಾಗ್ತದ? ಫ್ಲೋಟ್ ಯೂಸ್ ಮಾಡಿ ಪೈ ವ್ಯಾಲ್ಯೂ ಸ್ಟೋರ್ ಮಾಡಿದ್ರಿ ಅಂದ್ರೆ 3 ಆದಮೇಲೆ ಫ್ರಾಕ್ಷನಲ್ ಪಾರ್ಟ್ ಒಳಗೆ 3 ಪಾಯಿಂಟ್ ಆದಮೇಲೆ 1 2 3 4 5 6 ಡಿಜಿಟ್ ಸ್ಟೋರ್ ಆಗ್ತದೆ ಯಾವಾಗ ಫ್ಲೋಟ್ ಯೂಸ್ ಮಾಡಿದ್ರೆ. ಓಕೆ, ಒಂದು ವೇಳೆ ನಾನು ಡಬಲ್ ಯೂಸ್ ಮಾಡಿದೆ ಅನ್ಕೋರಿ, ಇಲ್ಲ 1 2 3 4 5 6 7 8 9 10 11 12 13 14 15 ಇದೆ, 16 ಅಲ್ಲ 15. ಓಕೆ, ಇದು 15 ನಂಬರ್ ತಗೊಳ್ತದ. ಫ್ಲೋಟ್ ಇದ್ರೆ 6 ಡೆಸಿಮಲ್ ತಗೊಳ್ತದ, ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ ತಗೊಳ್ತದ. ಡಬಲ್ ಇದ್ರೆ ಪಾಯಿಂಟ್ ಆದ್ಮೇಲೆ 15 ಡೆಸಿಮಲ್ ನಂಬರ್ಸ್ ಅಥವಾ ಡಿಜಿಟ್ಸ್ ತಗೊಳ್ತದ. ಅರ್ಥ ಆಗ್ತದೆ ರೀ? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ಲೋಟ್ ಆ್ಯಂಡ್ ಡಬಲ್. ಸೊ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಅದ ರೀ, ಅದು ಸ್ಟ್ಯಾಂಡರ್ಡ್ ಹೆಸರು IEEE ಅಂತ ಹೇಳಿ. IEEE ಇಲ್ಲಿ ಬರ್ದಿ ನೋಡ್ರಿ, IEEE ಸ್ಟ್ಯಾಂಡರ್ಡ್. ಓಕೆ, ಈ IEEE ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಎಂಜಿನಿಯರ್ಸ್, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಎಂಜಿನಿಯರ್ಸ್ ಇವರೆಲ್ಲ ಗ್ರೂಪ್ ಮಾಡಿ ವರ್ಲ್ಡ್ ವೈಡ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಯಾರ. ಇವ್ರು ಎಲ್ಲದಕ್ಕೂ ಒಂದೊಂದು ನಂಬರ್ ಕೊಡ್ತಾರೆ. ಓಕೆ, 754 ವೈಫೈ ನೆಟ್ವರ್ಕ್ ಅದ ನೋಡ್ರಿ, ಅದಕ್ಕೊಂದು ನಂಬರ್ ಕೊಟ್ಟಾರೆ. ಬ್ಲೂಟೂತ್ ಒಂದು ನಂಬರ್ ಕೊಟ್ಟಾರ. ಹಿಂಗೆ ಸಿಂಗಲ್ ಪ್ರಿಸಿಷನ್ ಡಬಲ್ ಪ್ರಿಸಿಷನ್ಗೂ ಒಂದು ಸ್ಟ್ಯಾಂಡರ್ಡ್ ನಂಬರ್ ಕೊಟ್ಟಾರ. ಏನು ಡಿಸೈಡ್ ಮಾಡಿದ್ದು IEEE. ಓಕೆ, ಸೊ ನೆಕ್ಸ್ಟ್ ಸಿಂಗಲ್ ಪ್ರಿಸಿಷನ್ ನಂಬರು ಎಷ್ಟು ಬಿಟ್ ಇರ್ತದೆ ಅಂತ ಹೇಳಿದೆ? 32 ಬಿಟ್ ಇರ್ತದೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ನೀವು ನಂಬರ್ ಬರೆದ್ರಿ, ಇಲ್ಲೇ ಐತೆ ನೋಡ್ರಿ 3.14, ಇದು ಡಬಲ್ ಪ್ರಿಸಿಷನ್ ಒಳಗದ. ಇಲ್ಲಿ ನೋಡ್ರಿ 3.141519 ಅಂತದ. ಇದು ಯಾವ ಟೈಪ್ ನಂಬರ್ ಅದ? ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅದ. ಯಾಕಂದ್ರೆ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ ಅದಾವ್ರಿ? 1 2 3 4 5 6. ಇದು ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಇದು ಯಾವ ಟೈಪ್ ಒಳಗೆ ಬರ್ತದ ಅಂದ್ರೆ ಇಟ್ ಕಮ್ಸ್ ಅಂಡರ್ ಸಿಂಗಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಇದು ಡಬಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಸೊ ಇದು ಏನಾಗ್ತದ ಅಂದ್ರ ಅರ್ಥ ಮಾಡ್ಕೊರಿ, ಇದು ಕನ್ವರ್ಟ್ ಆಗಿ ಬೈನರಿ ನಂಬರ್ ಆಗ್ತದ, ಆಮೇಲೆ ಮೆಮರಿ ಒಳಗೆ ಹೋಗಿ ಸ್ಟೋರ್ ಆಗ್ತದ. ಬಟ್ ಕನ್ವರ್ಟ್ ಆಗಿ ಪಾಯಿಂಟ್ ನಂಬರ್ ಹೆಂಗ್ ಕನ್ವರ್ಟ್ ಆಗ್ತದ, ಹೆಂಗೆ ಮೆಮರಿ ಒಳಗೆ ಸ್ಟೋರ್ ಆಗ್ತದ? ಸೊ ಅದನ್ನ ಕನ್ವರ್ಟ್ ಮಾಡೋದಿಲ್ಲ ನಾವೀಗ. ಅದು ಹೆಂಗ್ ಸ್ಟೋರ್ ಆಗ್ತದ ಅಷ್ಟು ಅರ್ಥ ಮಾಡ್ಕೊಳ್ಬೇಕು. ಸಿಂಗಲ್ ಪ್ರಿಸಿಷನ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಇದ್ರೆ ಹಿಂಗೆ ಆಗ್ತದೆ ನೋಡ್ರಿ. ಸೊ ಟೋಟಲ್ 32 ಬಿಟ್ಗಳು ಹಿಂಗೆ ಡಿವೈಡ್ ಆಗ್ತಾವ. 23 ಬಿಟ್ ಈ ಕಡೆ. ಸೊ ಇಲ್ಲಿ 8 ಬಿಟ್ಸ್ ಬರ್ತಾವ್ರಿ, ಇಲ್ಲಿ 1 ಬಿಟ್ ಬರ್ತದೆ. ಸೊ ಇಲ್ಲಿ ಏನು 1 ಬಿಟ್ ಅದಲ್ಲ ಲಾಸ್ಟಿಗೆ, ಇದು ಸೈನ್ ಬಿಟ್ ಅಂತ ಕರಿತೀವಿ. 0 ಇದ್ರೆ ಪಾಸಿಟಿವ್, 1 ಇದ್ರೆ ನೆಗೆಟಿವ್. ಇಲ್ಲಿ 1 ಬಿಟ್ ಇರ್ತದೆ, ಐದರ್ 0 ಆರ್ 1. ಓಕೆ, ಸೊ ಇಲ್ಲಿ 8 ಬಿಟ್ಸ್ ಬರ್ತಾವ್ರಿ. ಈ 8 ಬಿಟ್ಟಿಗೆ ಏನಂತ ಕರಿತೀವಿ ನಾವು? ಎಕ್ಸ್ಪೋನೆಂಟ್. ಇಲ್ಲಿ 8 ಬಿಟ್ ವ್ಯಾಲ್ಯೂ ಏನಿರ್ತದೆ? ಎಕ್ಸ್ಪೋನೆಂಟ್ ವ್ಯಾಲ್ಯೂ ಇರ್ತದೆ. ಸೊ ಇದು ಎಕ್ಸ್ಪೋನೆಂಟ್ ಹೆಂಗೆ ಕನ್ವರ್ಟ್ ಹೆಂಗೆ ಮಾಡೋದು ಅದು ಹೇಳಿದ್ನಲ್ರಿ, ಅದಕ್ಕೆ ಒಂದು ಫುಲ್ ಕ್ಲಾಸ್ ಬೇಕಾಗ್ತದೆ. ಅದು ಬೇಡ, ಹಿಂಗೆ ವರ್ಕ್ ಆಗ್ತದೆ ಅಂತ ಗೊತ್ತಿರಲಿ. ಇಲ್ಲಿ 23 ಬಿಟ್ಸ್ ಏನು ಬರ್ತಾವ್ರಿ ಉಳಿದಿರೋದು, ಅವು ಮ್ಯಾಂಟೆಸಾ. ಸೊ ನೀವು ಏನು ನಂಬರ್ ಎಂಟ್ರಿ ಮಾಡ್ತೀರಿ ಕೀಬೋರ್ಡಿಂದ, ಅದು ಮೆಮರಿ ಒಳಗೆ ಹೆಂಗೆ ಹೋಗಿ ಕೊಡ್ತದ? 32 ಬಿಟ್ ಆಗ್ತದ, ಹಿಂಗೆ ಡಿವೈಡ್ ಆಗ್ತದ. ಒಂದು ಸೈನ್ ಬಿಟ್ಟು, ಸೊ 8 ಬಿಟ್ ಎಕ್ಸ್ಪೋನೆಂಟ್, ಉಳಿದಿರೋ 23 ಬಿಟ್ಸ್ ಮ್ಯಾಂಟೆಸಾ. ಇದು ಯಾವಾಗ? ಸಿಂಗಲ್ ಪ್ರಿಸಿಷನ್ ಪಾಯಿಂಟ್ ನಂಬರ್ ಇದ್ದಾಗ. ಒಂದು ವೇಳೆ ಡಬಲ್ ಪ್ರಿಸಿಷನ್ ಇತ್ತಂದ್ರೆ ಸೊ ಅವಾಗ ಟೋಟಲ್ ನಂಬರ್ ಆಫ್ ಬಿಟ್ಸ್ ಎಷ್ಟು ಅದಾವ್ರಿ? 64 ಬಿಟ್ಸ್. ಅದು ಹೆಂಗೆ ಕನ್ವರ್ಟ್ ಆಗ್ತದ? ಇಲ್ಲಿ ನೋಡಿ, ಒಂದು ಸೈನ್ ಬಿಟ್. ಓಕೆ, ಐದರ್ 0 ಆರ್ 1. ಸೊ 11ಗಳು ಏನಿದಾವಲ್ರಿ 11 ಎಕ್ಸ್ಪೋನೆಂಟ್ ಬಿಟ್ಸ್. 11 ಏನಿರ್ತಾವ್ರಿ? ಎಕ್ಸ್ಪೋನೆಂಟ್. ಸೊ ಉಳಿದಿರೋದು ಎಷ್ಟು ಉಳಿತ್ರಿ? 53. ಇವೆಲ್ಲ ಯಾವ ಬಿಟ್ ಆಗ್ತಾವ್ರಿ? ಮ್ಯಾಂಟೆಸಾ. ಇವೆಲ್ಲ ಮ್ಯಾಂಟೆಸಾ. ಈ ವರ್ಡ್ಸ್ಗಳು ನೆನಪಿಟ್ಕೋರಿ. ಇವು ಕಾಂಪಿಟೇಟಿವ್ ದೃಷ್ಟಿಯಿಂದ ನೋಡೋದಾದ್ರೆ ಇಂಪಾರ್ಟೆಂಟ್ ವರ್ಡ್ಗಳು ಅದಾವ್ರಿ. ಓಕೆ, ಸೊ ಈ ರೀತಿ ಕನ್ವರ್ಟ್ ಆಗಿ ಮೆಮರಿ ಒಳಗಡೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಸ್ಟೋರ್ ಆಗ್ತಾವೆ. ಓಕೆ, ಸೊ ಇದನ್ನ ಬಿಟ್ಟರೆ ಲಾಸ್ಟ್ ಡೇಟಾ ಟೈಪ್ ಉಳಿತು, ಅದು ಕ್ಯಾರ್ ಅಥವಾ ಕ್ಯಾರೆಕ್ಟರ್. ಸೊ ಕ್ಯಾರ್ ಅಂದ ಯಾವ ರೀತಿ ಬರಿತೀವಿ ನಾವು ಅಂದ್ರೆ CHAR ಅಂತ ಬರಿತೀವಿ. ಕ್ಯಾರ್ ಅದ್ರ ಮುಂದೆ ವೇರಿಯಬಲ್ ನೇಮ್, ಸದ್ಯಕ್ಕೆ ನಾನು C ಅಂತ ಬರಿತೀನಿ. ಕ್ಯಾರ್ ಈಕ್ವಲ್ ಟು ಕ್ಯಾರ್ C ಈಕ್ವಲ್ ಟು ಐ ಕ್ಯಾನ್ ರೈಟ್ ಸಿಂಗಲ್ ಕೋಟ್ A. ಹಿಂಗೆ ಬರಿಬೋದನ್ರಿ? ಬರಿಬೋದು. ಇನ್ನೊಂದು ಬರಿತೀನಿ, ಕ್ಯಾರ್
ಡಿ ಈಕ್ವಲ್ ಟು 65 ಅಂತ ಬರಿತೀನಿ. ಸೊ ಇಲ್ಲಿ ಒಂದು ಕನ್ಫ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗ್ಬೋದು ನಿಮ್ಗೆ. ಇಲ್ಲಿ ಕ್ಯಾರೆಕ್ಟರ್ ಸಿ ಅಂತ ತಗೊಂಡಿರಿ, ಇಲ್ಲಿ ಕ್ಯಾರೆಕ್ಟರ್ ಸ್ಟೋರ್ ಮಾಡಿರಿ, ನೋ ಪ್ರಾಬ್ಲಮ್. ಇಲ್ಲಿ ಕ್ಯಾರೆಕ್ಟರ್ ಡಿ ಅಂತ ತಗೊಂಡಿನಿ, ಬಟ್ ನಂಬರ್ ಸ್ಟೋರ್ ಮಾಡೀನಿ. ಮತ್ತೆ ಇದು ಹೆಂಗೆ ವರ್ಕ್ ಆಗ್ತದ? ಸೊ ನಂಬರ್ ಸ್ಟೋರ್ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ? ಈ ತರ ಕ್ವಶನ್ಸ್ ಗೊತ್ತಿರ್ಬೇಕು ನಿಮ್ಗೆ. ಎಸ್, ಕ್ಯಾರೆಕ್ಟರ್ ಇದ್ರೂ ನಂಬರ್ ಸ್ಟೋರ್ ಮಾಡ್ಲಿಕ್ಕೆ ಬರ್ತದ, ಕ್ಯಾರೆಕ್ಟರ್ ಸ್ಟೋರ್ ಮಾಡ್ಲಿಕ್ಕೆ ಬರ್ತದ, ಯಾವ್ದು ಬೇಕಾದ ಸಿಂಬಲ್ ಸ್ಟೋರ್ ಮಾಡ್ಲಿಕ್ಕೆ ಬರ್ತದ. ಹ್ಯಾಶ್, ಡಾಲರ್, @ ಕ್ವಶನ್ ಮಾರ್ಕ್, ವಾಟ್ ಎವರ್ ದ ಸಿಂಬಲ್ ಇಟ್ ಇಸ್, ವಿ ಕ್ಯಾನ್ ಸ್ಟೋರ್, ಯೂಸ್ ಮಾಡಿ. ಓಕೆ, ಬಟ್ ಏನಾಗ್ತದ ಅಂತಂದ್ರ ಈ ಎಕ್ಸಾಂಪಲ್ ಇಂದ ಹೇಳ್ತೀನಿ ನೋಡ್ರಿ. ಕ್ಯಾರ್ ಸಿ ಅಂತದ. ಈ ಸಿ ಪ್ರಿಂಟ್ ಮಾಡ್ಬೇಕಂದ್ರ ಫಾರ್ಮ್ಯಾಟ್ ಸ್ಪೆಸಿಫೈರ್ %c ಯೂಸ್ ಮಾಡ್ತೀವಿ. ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಇಲ್ಲಿ ತಂದ್ರ %f ಯೂಸ್ ಮಾಡ್ತೀವಿ. ಡಬಲ್ ನಂಬರ್ ಇದ್ರೆ ಅದಕ್ಕೂ %f ಯೂಸ್ ಮಾಡ್ತೀವಿ. ಇಂಟಿಜರ್ ಇದ್ರೆ %d ಯೂಸ್ ಮಾಡ್ತೀವಿ. ಇಲ್ಲಿ ಬರ್ತೀವಿ ವಾಪಸ್. ಕ್ಯಾರ್ ಸಿ ಅದ, %c ಯೂಸ್ ಮಾಡಿದ್ರೆ ಕ್ಯಾರೆಕ್ಟರ್ ಪ್ರಿಂಟ್ ಆಗ್ತದ, %d ಯೂಸ್ ಮಾಡಿದ್ರೆ ಇಂಟಿಜರ್ ಪ್ರಿಂಟ್ ಆಗ್ತದ. ಇದ ಪ್ರೋಗ್ರಾಮ್ ಒಳಗ ಅಥವಾ ಈ ಎಕ್ಸಾಂಪಲ್ಗೆ ನಾ ಪ್ರಿಂಟ್ ಮಾಡ್ಬೇಕಾದ್ರ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಈ ಕಡೆ ಬರ್ಕೊಂತೀವಿ ನೋಡ್ರಿ. ಈ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಪ್ರಿಂಟ್ ಎಫ್, ಓಕೆ, %d, ಸಿ ಬರಿತೀನಿ. ಸಿ ಅನ್ನೋದು ಆಕ್ಚುಲಿ ಕ್ಯಾರೆಕ್ಟರ್ ಇತ್ತು, %c ಬರಿಬೇಕಿತ್ತು, ಬಟ್ ನಾ ಏನ್ ಬರ್ತೀನಿ %d. ಈಗ ಏನ್ ಪ್ರಿಂಟ್ ಆಗ್ತದ ಅಂದ್ರ ಇಲ್ಲಿ ಏನ್ ಎ ಅಂತ ಬರ್ದೇನಲ್ಲ, ಇದ್ರ ASCII ವ್ಯಾಲ್ಯೂ ನಮ್ಮ ನ್ಯೂಮೆರಿಕಲ್ ವ್ಯಾಲ್ಯೂ ತಗೊಳ್ತದ. ಇದ್ರ ನ್ಯೂಮೆರಿಕಲ್ ವ್ಯಾಲ್ಯೂ ಏನದ 65 ಅದ. ಸೊ ಇದ್ರ ಔಟ್ಪುಟ್ ಏನ್ ಬರ್ತದ 65. ಪ್ರಿಂಟ್ ಎಫ್ ಮತ್ತೆ ಸೇಮ್ ಪ್ರಿಂಟ್ ಎಫ್ %c, ಸಿ ನ ಬರಿತೀನಿ ಈಗಲೂ. ಸೊ ಇವಾಗ ಏನ್ ಪ್ರಿಂಟ್ ಆಗ್ತದ್ರಿ? ಇವಾಗ ಎ ಪ್ರಿಂಟ್ ಆಗ್ತದ, ಇವಾಗ ಎ ಪ್ರಿಂಟ್ ಆಗ್ತದ. ಸೊ ಇದಕ್ಕೂ ಹಂಗ ಅಪ್ಲೈ ಮಾಡ್ರಿ. %d, ಓಕೆ, ಇಲ್ಲಿ ನಾನು ಟಿ ಬರಿತೀನಿ, ಇಲ್ಲಿ ಡಿ ನ ಐತ್ರಿ. ಸೊ ಇಲ್ಲಿ %d ಬರ್ದೀನಿ ಅಂತ ಇಂಟಿಜರ್, ಇಲ್ಲಿ ಡಿ ನ ಬರ್ತೀನಿ. ಡಿ ಒಳಗೆ ಆಲ್ರೆಡಿ ಇಂಟಿಜರ್ ಸ್ಟೋರ್ ಆಗಿತ್ತು, 65 ಪ್ರಿಂಟ್ ಆಗ್ತದ. ಸೊ ಕ್ಯಾರ್ ಅನ್ನ ಈ ರೀತಿ ನಂಬರ್ ಸ್ಟೋರ್ ಮಾಡಬಹುದು, ಓಕೆ, ಕ್ಯಾರೆಕ್ಟರ್ ಸ್ಟೋರ್ ಮಾಡಬಹುದು. ಕ್ಯಾರ್ ಜೊತೆ ಸೈನ್ಡ್ ಅನ್ಸೈನ್ಡ್ ಯೂಸ್ ಮಾಡ್ಬೋದೇನ್ರಿ? ಎಸ್, ಕ್ಯಾರ್ ಜೊತೆ ಸೈನ್ಡ್ ಯೂಸ್ ಮಾಡ್ಬೋದು, ಅನ್ಸೈನ್ಡ್ ಯೂಸ್ ಮಾಡ್ಬೋದು. ಈ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊರಿ, ಇವನ್ನೆಲ್ಲ ಬೋರ್ಡ್ ಮೇಲೆ ಬರ್ದಿಲ್ಲ ನಾನು. ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ಫ್ಲೋಟ್ ಜೊತೆ ಅಥವಾ ಸಿಂಗಲ್ ಪ್ರಿಸಿಷನ್, ಡಬಲ್ ಪ್ರಿಸಿಷನ್ ಜೊತೆ ಸೈನ್ಡ್ ಅನ್ಸೈನ್ಡ್ ಈ ರೀತಿ ಯೂಸ್ ಮಾಡ್ಬೋದೇನ್ರಿ? ನೋ, ವಿ ಕೆನಾಟ್ ಯೂಸ್ ಸೈನ್ಡ್ ಅನ್ಸೈನ್ಡ್ ವಿತ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಮತ್ತೆ ಯಾಕೆ ಸರ್? ಯಾಕಂದ್ರೆ ಬೈ ಡಿಫಾಲ್ಟ್ ಅವೆಲ್ಲ ಸೈನ್ಡೇ ಇರ್ತಾವ್ರಿ. ಸೊ ಫ್ಲೋಟ್ ಬರಿಬೇಕಾದ್ರೆ ಇದ್ರ ಮುಂದೆ ಸೈನ್ಡ್ ಅಂತ ಬರಿಬಾರ್ದು, ಅನ್ಸೈನ್ಡ್ ಬರಿಬಾರ್ದು. ಇಂಟೀಜರ್ ಜೊತೆ ನಾವು ಬರಿಬಹುದು, ಕ್ಯಾರೆಕ್ಟರ್ ಜೊತೆ ಬರಿಬಹುದು, ಡಬಲ್ ಫ್ಲೋಟ್ ಜೊತೆ ಬರಿಬಾರ್ದು. ಓಕೆ, ಸೊ ಇದು ಫ್ಲೋಟ್ ಆದ್ಮೇಲೆ ಲಾಂಗ್ ಫ್ಲೋಟ್ ಬರಿಬಹುದೇನ್ರಿ? ಲಾಂಗ್ ಫ್ಲೋಟ್ ಬರೆಯಕ್ಕೆ ಬರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಡಬಲ್ ಅದಲ್ಲ. ಫ್ಲೋಟ್ಗಿಂತ ಎಕ್ಸ್ಟೆಂಡೆಡ್ ವರ್ಷನ್ ಡಬಲ್. ಲಾಂಗ್ ಡಬಲ್ ಬರಿಬಹುದೇನ್ರಿ? ಎಸ್, ಲಾಂಗ್ ಡಬಲ್ ಬರಿಬಹುದು. ಈ ಎಲ್ಲಾ ಪಾಯಿಂಟ್ಸ್ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೋರಿ, ಎಕ್ಸಾಮ್ ದೃಷ್ಟಿಯಿಂದ ಇವೆಲ್ಲ ಇಂಪಾರ್ಟೆಂಟ್ ಅದ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ವೇರಿಯೇಬಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ರೀಚ್ ಆಗಲಿ. ಥ್ಯಾಂಕ್ ಯು.